ವೀಕ್ಷಕರೇ, RCB ಫ್ರಾಂಚೈಸಿ ಯಾರ ಮಾಲೀಕತ್ವದಲ್ಲಿದೆ? ವಿಜಯ್ ಮಲ್ಯ ಬಳಿಕ ಖರೀದಿಸಿದ್ದು ಯಾರು? ವರ್ಷದ ಆದಾಯವೆಷ್ಟು ಎಂದು ತಿಳಿಯೋಣ ಬನ್ನಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2025ರ IPLನಲ್ಲಿ ಚೊಚ್ಚಲ ಟ್ರೋಫಿ ಗೆಲುವಿನ ಕನಸಿನಲ್ಲಿದೆ. ಕಳೆದ ಆವೃತ್ತಿಗಳಲ್ಲಿ ಕಳಪೆ ಪ್ರದರ್ಶನದೊಂದಿಗೆ ಚಾಂಪಿಯನ್ ಪಟ್ಟಕ್ಕೇರಲು ಸಾಧ್ಯವಾಗದ RCB ಈ ಬಾರಿ ಸಮತೋಲಿತ ತಂಡದೊಂದಿಗೆ ಕಪ್ ಗೆಲ್ಲುವ ವಿಶ್ವಾಸ ಹೊಂದಿದೆ. ಉಳಿಸಿಕೊಂಡ ಆಟಗಾರರ ಹೊರತುಪಡಿಸಿ ಉಳಿದ 83 ಕೋಟಿ ರೂಪಾಯಿ ಪರ್ಸ್ ಮೊತ್ತದಲ್ಲಿ 8 ವಿದೇಶಿ ಆಟಗಾರರು ಸೇರಿ 19 ಮಂದಿಯನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡಿದೆ. ಹರಾಜು ಮುಗಿದ ನಂತರ ಬೆಂಗಳೂರು ತಂಡದ ಮಾಲೀಕತ್ವ ಯಾರದ್ದು? 120 ಕೋಟಿ ಖರ್ಚು ಮಾಡುವ ರಾಯಲ್ ಚಾಲೆಂಜರ್ಸ್ ವರ್ಷದ ಆದಾಯ ಎಷ್ಟಿದೆ? ಇಲ್ಲಿದೆ ಮಾಹಿತಿ. ಅತ್ಯಂತ ನಿಷ್ಠಾವಂತ ಅಭಿಮಾನಿಗಳು ಹೊಂದಿರುವ ತಂಡ ಅಂದರೆ RCB ಮಾತ್ರ. ಆದರೆ 17 ವರ್ಷಗಳಿಂದ ಟ್ರೋಫಿ ಗೆಲ್ಲುವಲ್ಲಿ ವಿಫಲವಾಗಿದೆ ಎಂಬುದು ಬೇಸರ ಸಂಗತಿ. ಇಷ್ಟಾದರೂ ಫ್ಯಾನ್ಸ್ ತಂಡವನ್ನು ಎಂದಿಗೂ ಬಿಟ್ಟುಕೊಟ್ಟವರೇ ಅಲ್ಲ. ಸೋತವರು ಗೆದ್ದರು RCBಯೇ ನಮ್ಮ ಉಸಿರು ಎನ್ನುತ್ತಾರೆ. RCB ಎಂದು ಸ್ಟೇಡಿಯಂ ರೂಪ್ ಕಿತ್ತುಕೊಳ್ಳುವಂತೆ ಕೂಗುತ್ತಾರೆ. ಆದರೆ ಇದೇ ಅಭಿಮಾನಿಗಳ ನಿಷ್ಠೆಯನ್ನು ಫ್ರಾಂಚೈಸಿ ಬಂಡವಾಳ ಮಾಡಿಕೊಳ್ಳುತ್ತಿರುವುದು ಬೇಸರ ಸಂಗತಿ. ಇದು RCBಗೆ ಮಾತ್ರವಲ್ಲ, 10 ತಂಡಗಳಿಗೂ ಅನ್ವಯವಾಗುತ್ತದೆ. ಕರ್ನಾಟಕವನ್ನು ಪ್ರತಿನಿಧಿಸುವ RCB 2008ರಲ್ಲಿ ಸ್ಥಾಪನೆಯಾಯಿತು. ಉದ್ಘಾಟನಾ IPLನಲ್ಲಿ ಚೊಚ್ಚಲ ಪ್ರವೇಶ ಮಾಡಿದ ಫ್ರಾಂಚೈಸಿ 2008ರಿಂದ ಆರಂಭದಿಂದ ಟ್ರೋಫಿ ಗೆಲ್ಲಲು ಆಡುತ್ತಿರುವ ತಂಡಗಳಲ್ಲಿ ಇದು ಕೂಡ ಒಂದಾಗಿದೆ. RCB 2009, 2011, 2016 IPLನಲ್ಲಿ ಫೈನಲ್ ತಲುಪಿತ್ತಾದರೂ ರನ್ನರ್ ಅಪ್ ಆಗಿದ 2020 ಮತ್ತು 21-20 ಸೀಸನ್ಗಳಲ್ಲಿ ಪ್ಲೇ ಆಫ್ ಪ್ರವೇಶಿಸಿತು. RCB ತಂಡವನ್ನು ಕಿಂಗ್ ಫಿಶರ್ ಏರ್ಲೈನ್ಸ್ ಅಂದಿನ ಅಧ್ಯಕ್ಷ ವಿಜಯ್ ಮಲ್ಯ $111.6 ಮಿಲಿಯನ್ ಗೆ 942 ಕೋಟಿ ಖರೀದಿಸಿದ್ದರು. ಇದು IPLನ ಎರಡನೇ ಅತಿ ಹೆಚ್ಚು ಬಿಡ್ ಆಗಿದೆ. 2016ರಲ್ಲಿ ವಿಜಯ್ ಮಲ್ಯ ಸಾಲವನ್ನು ಮರುಪಾವತಿಸಿದ ಕಾರಣ ಮತ್ತೊಬ್ಬರು ಮಾರಾಟ ಮಾಡಬೇಕಾಯಿತು. ಪ್ರಸ್ತುತ ಈ ತಂಡ ಡಿಯಾಜಿಯೋದ ಅಂಗಸಂಸ್ಥೆಯಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ನ ಮಾಲೀಕತ್ವದಲ್ಲಿದೆ. 2022ರ ಹೊತ್ತಿಗೆ ರಾಯಲ್ ಚಾಲೆಂಜರ್ಸ್ ಮೂರನೇ ಶ್ರೀಮಂತ ಫ್ರಾಂಚೈಸಿಯಾಗಿ ಹೊರಹೊಮ್ಮಿದೆ. RCB ನಿವ್ವಳ ಮೌಲ್ಯ 697 ಕೋಟಿ. ಫ್ರಾಂಚೈಸಿ ಅಧ್ಯಕ್ಷ ಪ್ರಥಮೇಶ್ ಮಿಶ್ರಾ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಓನರ್ ಯಾರು? ತಿಳಿಯೋಣ ಬನ್ನಿ. RCB ತಂಡ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಒಡೆತನದಲ್ಲಿದೆ. ಆದರೆ ಈ ಹಿಂದೆ ಯುನೈಟೆಡ್ ಬ್ರೂವರೀಸ್ ಮಾಲೀಕತ್ವದಲ್ಲಿತ್ತು. ಇದು ಭಾರತದ ಆಲ್ಕೋಹಾಲ್ ಯುಕ್ತ ಪಾನೀಯ, ಮದ್ಯ ಸಾರಯುಕ್ತ ಪಾನೀಯ ಕಂಪನಿ. ಅತಿ ಹೆಚ್ಚು ಪ್ರಮಾಣದ ಸ್ಪಿರಿಟ್ ಉತ್ಪಾದಿಸುವ ವಿಶ್ವದ ಎರಡನೇ ಕಂಪನಿ. ಹೌದು, ಇಂಗ್ಲಿಷ್ ಬಹುರಾಷ್ಟ್ರೀಯ ಆಲ್ಕೋಹಾಲ್ ಯುಕ್ತ ಪಾನೀಯ ದೈತ್ಯ ಮತ್ತು ವಿಶ್ವದ ಪ್ರಮುಖ ಮದ್ಯದ ಕಂಪನಿಗಳಲ್ಲಿ ಒಂದು. ಯುನೈಟೆಡ್ ಸ್ಪಿರಿಟ್ಸ್ನ ಪ್ರಸ್ತುತ CEO ವ್ಯವಸ್ಥಾಪಕ ನಿರ್ದೇಶಕಿ ಹೀನಾ ನಾಗರಾಜನ್. 2023 ಮತ್ತು 2024ರ ಆದಾಯ ಎಷ್ಟಿದೆ? RCB ಆದಾಯ 2023ಕ್ಕೆ ಹೋಲಿಸಿದರೆ 2024ರಲ್ಲಿ 163% ಏರಿಕೆ ಕಂಡಿದೆ. 2023-24ರಲ್ಲಿ ಆದಾಯ 650 ಕೋಟಿಗೆ ತಲುಪಿದೆ. ಆದರೆ 2023ರ IPLನಲ್ಲಿ 247 ಕೋಟಿ ರೂಪಾಯಿ ಹರಿದು ಬಂದಿತ್ತು. ಇದು 222 ಕೋಟಿ ನಿವ್ವಳ ಲಾಭಕ್ಕೆ ಕಾರಣ. 2025ರ IPLನಲ್ಲಿ ಈ ಆದಾಯ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಫ್ರಾಂಚೈಸಿಗಳಿಗೆ ಆದಾಯದ ಮೂಲಗಳು ಜಾಹೀರಾತು, ಮಾಧ್ಯಮ ಹಕ್ಕು, ಟಿಕೆಟ್ ಪ್ರೈಸ್ ಸೇರಿ ಹಲವು ಮೂಲಗಳು. ಪ್ರತಿ ವರ್ಷವೂ ಕೋಟಿಗಟ್ಟಲೆ ದುಡಿಯುವ ಫ್ರಾಂಚೈಸಿ ಟ್ರೋಫಿ ಗೆಲ್ಲದಿದ್ದರೂ ಜಗತ್ತಿನೆಲ್ಲೆಡೆ ಸಂಪಾದಿಸಿದ ನಿಷ್ಠಾವಂತ ಅಭಿಮಾನಿಗಳ ಅಭಿಮಾನವೇ RCBಗೆ ಬಂಡವಾಳ ಆಗುತ್ತದೆ ಎಂದರೂ ತಪ್ಪಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.